ನಮಸ್ತೆ. ಇವತ್ತು ಶನಿವಾರ ಬೆಳಿಗ್ಗೆ ವಾಕ್ ಮುಗಿಸ್ಕೊಂಡು ಬಂದೆ. ಇನ್ನು ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ನಾನು ನಿನ್ನೆ ದೋಸೆ ಮಾಡಿದ್ದೆ. ಸೊ ಒಂದು 4 ದೋಸೆ ಆಗುವಷ್ಟು ಹಿಟ್ಟು ಉಳಿದಿತ್ತು. ಹಾಗಾಗಿ ದೋಸೆಯಿಂದ ಪಿಜ್ಜಾ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾನು ದೋಸೆನ ನಾರ್ಮಲ್ ಆಗಿ ಉಯ್ಕೊಂಡು ಅದಕ್ಕೆ 2 ಕ್ಯೂಬ್ ಅಷ್ಟು ಬೆಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಹಾಗೆ ಬೇಯಿಸಿರುವಂಥ ಕಾರ್ನ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಮೇಲೆ ನಾನು ಕೆಂಪು ಚಟ್ನಿನ ಹಾಕ್ಕೋತಾ ಇದ್ದೀನಿ. ಇದು ನಾನು ಮನೇಲೇ ಮಾಡಿರುವಂಥ ಕೆಂಪು ಚಟ್ನಿ, ಅಂದರೆ ದೋಸೆಗೆ ಅಂತ ಹೇಳಿ ಮಾಡಿಟ್ಕೊಂಡಿರ್ತೀನಿ. ಇದಿಲ್ಲ ಅಂತಂದರೆ ನಾವು ಪಿಜ್ಜಾ ಸಾಸನ್ನು ಹಾಕ್ಕೋಬೋದು, ತುಂಬಾ ಚೆನ್ನಾಗಿರತ್ತೆ. ಸೊ ಇಷ್ಟನ್ನು ಹಾಕ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ ಉಪ್ಪು ಹಾಕಿ ಆಮೇಲೆ ಚೀಸ್ನ ಸ್ವಲ್ಪ ತುರಿದ್ಬಿಟ್ಟು ಅದ್ರ ಮೇಲೆ ಆರಿಗೇನೋ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. 1 ನಿಮಿಷ ಬೇಯಿಸಿ ಅದನ್ನು ತೆಗೆದು ನಾವು ನೀಟಾಗಿ ಪಿಜ್ಜಾ ಕಟ್ಟರಿಂದನೋ ಅಥವಾ ಚಾಕುಯಿಂದನೋ ನೀಟಾಗಿ ಕಟ್ ಮಾಡಿ ರೌಂಡ್ ಶೇಪ್ ಮಾಡಿ ಕೊಟ್ಟರೆ ಆಯಿತು. ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿರತ್ತೆ. ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು.